ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೆರಿ ಗುಡ್ ವೆರಿ ಗುಡ್. ಅಂತೂ ಅಂದ್ಕೊಂಡಿದ್ದನ್ನ ಸಾಧಿಸ್ಬಿಟ್ಟೆ ನೀನು ಸಾಮಾನ್ಯತನಲ್ಲ, ಪ್ರಳಯಾಂತಕ. ಜೊತೆನಲ್ಲೇ ಇಟ್ಕೊಂಡು ಸಮಾಧಿ ತೋಡಿದ್ರು ಅಂತ ಹೇಳ್ತಾರಲ್ಲ, ಅದಕ್ಕೆ ಕರೆಕ್ಟ್ ಸೂಟ್ ಆಗ್ತೇ ನೀನು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ವೆಲ್ ಡನ್ ಮೈ ಬಾಯ್, ವೆಲ್ ಡನ್ ವೆಲ್ ಡನ್ ವೆಲ್ ಡನ್. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಆದರೆ ಇದಕ್ಕೆಲ್ಲ ನೀವೇ ಕಾರಣ. ನಿಮ್ಮದೇ ಸಹಾಯ ಸಹಕಾರ ಎಲ್ಲ. ಡೈರೆಕ್ಷನ್ ನಿಮ್ಮದು, ನಾನು ಬರೀ ಆಕ್ಟರ್ ಅಷ್ಟೇ. ಅದೆಲ್ಲ ಓಕೆ. ಗುರುವಿಗೆ ತಿರುಮಂತ್ರ ಅನ್ನೋ ಹಾಗೆ ನಿಮ್ಮ ಅಣ್ಣಂಗೆ ಮಾಡಿದೆಯಲ್ಲ, ಅದನ್ನ ನನಗೂ ಮಾಡಿಬಿಟ್ಟಿಯಪ್ಪ. ಇವಾಗೆಲ್ಲ ಹಾಗೆ ತಾನೇ ಈ ಈಜು ಕಲಿಸ್ತೋರ್ನೇ ಮುಳುಗ್ಸೋ ಕತೆ. ಏನು ಅಂಕಲ್ ನೀವು ಈ ಥರ ಮಾತಾಡ್ತಾ ಇದ್ದೀರಾ? ನನ್ನ ಮೇಲೆ ಅನುಮಾನ ಪಡ್ತಾ ಇದ್ದೀರಾ? ಅಂಕಲ್, ನಿಮ್ಮ ಪಕ್ಕಾ ಶಿಷ್ಯ ನಾನು. ನನ್ನ ಮೇಲೆ ಈ ಥರ ಅನುಮಾನ ಪಡಬೇಡಿ. ಚಿನ್ನದ ಮೊಟ್ಟೆ ಇಡೋ ಕೋಳಿನ ಯಾರಾದ್ರು ಕಬಾಬ್ ಮಾಡ್ಕೊಂಡು ತಿಂತಾರ? ಯಾರಾದ್ರು ತನ್ನ ತಲೆ ಮೇಲೆ ತಾನೇ ಕಲ್ಚಪ್ಪಿ ಹೇಳ್ಕೋತಾರ? ಏನ್ ಮಾತಾಡ್ತೀರಾ ಅಂಕಲ್ ನೀವು? ಸರಿ ಸರಿ ಬಿಡು, ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ವಿಲ್ಲಲ್ಲಿ ಇಲ್ಲ ಅಂಕಲ್, ಅದು ಮನೇಲೇ ಇದೆ, ಅಲ್ಲೇ ಇರ್ಲಿ ಬಿಡಿ. ಏ, ಆ ವಿಲ್ಲ ನನ್ನ ಕೈ ಕೊಡಪ್ಪ. ಅದು ನನ್ನ ಸುಬತ್ತಲ್ಲ ಇರ್ಬೇಕು. ನಿಮ್ಮ ಅಣ್ಣ ಹತ್ರ ಇರೋ ವಿಲ್ಲು ಡೂಪ್ಲಿಕೇಟ್ ಅಂತ ಪ್ರೂವ್ ಮಾಡ್ಬೇಕಲ್ಲ ನಾನು. ಪರವಾಗಿಲ್ಲ ಬಿಡಿ ಅಂಕಲ್, ಅದ್ರ ಅಗತ್ಯ ಇಲ್ಲ. ಯಾಕಪ್ಪ ಈಗ ಹೇಳ್ತಾ ಇದ್ಯಾ? ಕೆಲಸ ಆಗೋದು ಬೇಡವಾ? ಆಲ್ರೆಡಿ ಅರ್ಧ ಕೆಲಸ ಹಾಗೆ ಹೋಗಿದೆ ಅಂಕಲ್. ಏನ್ ಹೇಳ್ತಾ ಇದ್ದೆ? ಯಾವಾಗ ಅವನ ಹತ್ರ ವಿಲ್ ಇಲ್ಲ ಅಂತ ಗೊತ್ತಾಯ್ತೋ, ಆ ಅಣ್ಣ ಅರ್ಧ ಕುಸ್ತೋಗಿದ್ದಾನೆ, ಕಂಗಾಲಾಗಿದ್ದಾನೆ. ಅವನು ಆಲ್ರೆಡಿ ಮೆಂಟಲಿ ಕುಗ್ಗೋಗಿದ್ದಾನೆ ಅಂಕಲ್. ಅವನು ಕೆಳಗೆ ಬೀಳ್ಸೋದಷ್ಟು ಕಷ್ಟನೇ ಅಲ್ಲ. ಅದಕ್ಕೆ ಈ ವಿಲ್ ಯಾಕೆ? ಅವನ ವಿಲ್ ಪವರ್ನೇ ಕೊಂದಾಯ್ತಲ್ಲ, ಇನ್ನು ಈ ವಿಲ್ ಅಗತ್ಯ ಅವನಿಗಿಲ್ಲ. ಸೊ ಆ ವಿಲ್ ನನ್ನ ಹತ್ರ ಇದೆ, ನನ್ನ ಹತ್ರ ಸೇಫ್ ಆಗಿದೆ, ಅದು ಹಾಗೆ ಇರಲಿ. ನಾಳೆ ದಿನ ಯಾಮಾರಿ ಅದನ್ನ ನಿಮಗೆ ಕೊಟ್ಟಿರೋದು ನಾನೇ ಅಂತ ಗೊತ್ತಾದ್ರೆ ಸುಮ್ಮನೆ ಪ್ರಾಬ್ಲಮ್ ಅಲ್ಲ. ಅದಕ್ಕೆ ಆ ಆರಿಸ್ ತಗೊಳ್ಳೋದಕ್ಕೆ ನಾನಂತೂ ರೆಡಿ ಇಲ್ಲ. ನಿಮಗೆ ನನ್ನ ಪಾಯಿಂಟ್ ಅರ್ಥ ಆಯ್ತು ಅನ್ಕೊಂತೀನಿ. ನನಗೆ ನಿನ್ನ ಚಾಲಕಿತನ ತೋರಿಸ್ಬಿಟ್ಟಲ್ಲ. ಬೆಣ್ಣೆ ಫ್ಯಾಕ್ಟ್ರಿ ಓನರ್ ನಾನು, ನನಗೆ ಬೆಣ್ಣೆ ಹಚ್ಬಿಟ್ಟಿಯಲ್ಲ. ನಿನ್ನ ಹತ್ರ ಸ್ವಲ್ಪ ಹುಷಾರಾಗಿರ್ಬೇಕು. ಅಂಕಲ್, ಏನ್ ಅಂಕಲ್ ಈಗೆಲ್ಲ ಮಾತಾಡ್ತೀರಾ? ಪ್ಲೀಸ್ ನನ್ನ ಕನ್ಸನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಯ್ತು ಬಿಡಪ್ಪ, ಚೆನ್ನಾಗಿ ಅರ್ಥ ಆಯ್ತು. ಅಂಕಲ್ ಪ್ಲೀಸ್ ಅಂಕಲ್, ಈ ರೀತಿ ಇರಬೇಡಿ, ಬೇಜಾರಾಗತ್ತೆ ಅಂಕಲ್, ಪ್ಲೀಸ್ ಅಂಕಲ್. ಸರಿ ಬಿಡು, ನಿನ್ನ ಹತ್ರ ಇದ್ರೇನು ನನ್ನ ಹತ್ರ ಇದ್ರೇನು ಎರಡು ಒಂದೇ ಅಲ್ವಾ? ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ ಯು ಸೋ ಮಚ್. ಬೇಬಿ, come here. What a pleasant surprise. Come. ಏನಿದು? ನನ್ನ ಹೀರೋ ಇಷ್ಟೊಂದು ಖುಷಿಯಾಗಿದ್ದಾರಲ್ಲ. ಬರ್ತಾ ಇದ್ದಾಗೆ ಹಗ್ ಮಾಡಿದ್ದೇನೋ, ಕಿಸ್ ಮಾಡಿದ್ದೇನೋ, ಈ ಖುಷಿಗೆ ಏನ್ ರೀಸನ್ ಅಂತ ಕೇಳ್ಬೋದಾ? Yes baby, I'm on cloud 9. ಬೇಬಿ, ಈಗ ಒಬ್ಬ ಮನುಷ್ಯನಿಗೆ ಖುಷಿ ಆಗ್ಬೇಕು ಅಂದ್ರೆ ಎರಡು ರೀಸನ್ ಇರುತ್ತೆ. ಒಂದು ಅವನು ಅನ್ಕೊಂಡಿದ್ದಾದಾಗ, ಅಂಡ್ ಇನ್ನೊಂದು ಅವನಿಗೆ ಆಗದಿರೋರು ಯಾರಾದ್ರೂ ಹಾಳಾಗೋದಾಗ. ಅದೇ ನನ್ನ ವಿಷಯದಲ್ಲಿ ಆ ಎರಡೂ ನಡೀತಿದೆ. ದಟ್ ಇಸ್ ವೈ ಐ ಆಮ್ ಹ್ಯಾಪಿ. ಅದಕ್ಕೆ ಎಷ್ಟು ಖುಷಿ ಆಗಿದ್ದೀನಿ, ಅದ್ವಾ ಖುಷಿ ಆಗ್ತಿದೆ ನನಗೆ ಇವತ್ತು. ಅದೇ ಏನಕ್ಕೆ ಅಂತ ಎಕ್ಸಾಕ್ಟ್ ಆಗಿ ರೀಸನ್ ಹೇಳಿ. ಕೊನೆಗೂ ನಾನು ಅನ್ಕೊಂಡಿದ್ದ ಆ ಟೈಮ್, ಆ ಮೊಮೆಂಟ್ ಹತ್ರ ಬರ್ತಿದೆ ಬೇಬಿ. ಕೌಂಟ್ ಡೌನ್ ಶುರು ಆಗಿದೆ. ರಿಯಲಿ? ಎಸ್ ಬೇಬಿ. ಇಷ್ಟು ದಿನ ನಾನು ಹೇಗೆಲ್ಲ ಇರಬೇಕು ಅನ್ಕೊಂಡಿದ್ನೋ, ಏನೇನೆಲ್ಲ ಮಾಡಬೇಕು ಅನ್ಕೊಂಡಿದ್ನೋ, ಅದಕ್ಕೆಲ್ಲ ಒಂದು ದಾರಿ ಕ್ರಿಯೇಟ್ ಆಗಿದೆ, ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ಈ ಕನ್ನಡದಲ್ಲಿ ಏನೋ ಅಂತಾರಲ್ಲ, ಭಾಗ್ಯದ ಬಾಗಿಲು ತೆರೀತು ಅಂತ, ಅಂಥದ್ದೊಂದು ಇವೆಂಟು ಇವತ್ತು ನನ್ನ ಜೀವನದಲ್ಲಿ ನಡೆಯೋದ್ರಲ್ಲಿದೆ. ಇಟ್ಸ್ ಮೈ ಬ್ಲಡಿ ಲೈಫ್ ಚೇಂಜಿಂಗ್ ಇವೆಂಟ್. ಬ್ಲಡಿ ಲೈಫ್ ಚೇಂಜಿಂಗ್ ಇವೆಂಟ್. ಅದೊಂದು ಆಗ್ಬಿಟ್ರೆ ಬೇಬಿ, ಆಗ್ಬಿಟ್ರೆ ಏನು ಆಗುತ್ತೆ? ಹಾಗೆ ಆಗುತ್ತೆ, ಆಗ್ಲೇಬೇಕು. ನಿನ್ನನ್ನು ಹಿಡಿಯೋರ ಯಾರು ಇರೋದಿಲ್ಲ. ಎಲ್ಲೋ ಇರೋನು ಎಲ್ಲೋ ಹೋಗ್ಬಿಡ್ತೀನಿ. ನೋ ಬಡಿ ಕ್ವೆಶ್ಚನ್ಸ್ ಮೀ. I'll be a bloody dictator. I'll be a bloody dictator. ಅವಾಗ ಆಗೋ ಒಂದು ಮೇಜರ್ ಚೇಂಜಸ್ ಏನ್ ಗೊತ್ತಾ ಬೇಬಿ? ಅವಾಗ ಈ ರೀತಿ ನಾವು ಕದ್ದು ಮುಚ್ಚಿ ಪ್ರೀತಿ ಮಾಡೋದು, ಸಿಗೋದು ಈ ಕರ್ಮನೇ ಇರೋದಿಲ್ಲ. ಫುಲ್ ಓಪನ್, ಕುಲ್ಲ, ಯಾರು ಭಯನೂ ಇಲ್ದ ಆಯಾಗಿ ಬಿಂದಾಸ್ ಆಗಿ ಇಬ್ರು ಎಲ್ರೂ ಮುಂದೆ ರಾಜಾರೋಷವಾಗಿ ಓಡಾಡ್ಬೋದು. ನೋಡ್ತಾ ಇರೋ ಹೇಗಿರುತ್ತೆ ಆ ದಿನಗಳು ಅಂತ. ನಾವಿಬ್ರು ಒಂದೇ ಮನೆಯಲ್ಲಿ, ನಾನೇ ರಾಜ ನೀನೇ ರಾಣಿ ಅನ್ನಂಗೆ ದರ್ಬಾರ್ ಮಾಡಕ್ ಬಿಡೋಣ. You'll see those days.
ಆ ದಿನಗಳು ಹೇಗಿರುತ್ತೆ ಗೊತ್ತಾ? ಹಬ್ಬ ಹಬ್ಬ ಇದ್ದಂಗಿರುತ್ತೆ. ನೋಡ್ತಾರೆ ಎಷ್ಟು ಚೆನ್ನಾಗಿರುತ್ತೆ ಆ ದಿನಗಳು ಅಂತ. ಏನೋ ಇಷ್ಟೆಲ್ಲ ಆಗುತ್ತಾ? ಹೌದು ಜೈ, ಸಡನ್ ಆಗಿ ಪ್ರೋಗ್ರೆಸ್ ಆಗೋ ಅಂತದ್ ಇಷ್ಟೆಲ್ಲ ಏನ್ ಮಾಡಿದ್ರಿ? ನೋ 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 ಬೇಬಿ, ಈ ವಿಚಾರನ ನೀನು ಕೇಳಬಾರ್ದು. ಒಂದ್ ವೇಳೆ ನೀನು ಕೇಳಿದ್ರು ನಾನು ಹೇಳಬಾರ್ದು. ಬೇಬಿ, ಬೇಸಿಕಲಿ ನನ್ನ ಕ್ಯಾರೆಕ್ಟರ್ ಹೇಗೆ ಅಂತಂದ್ರೆ, ನಾನು ಹೇಳಿ ಮಾಡೋನಲ್ಲ, ಮಾಡಿ ತೋರ್ಸು. ಅಂಡ್ ತೋರಿಸಿ ಎಲ್ರೂ ಕಂಗಾಲ್ ಮಾಡು. ಎಲ್ಲ ವಿಚಾರ ಹೀಗ್ಲೇ ಹೇಳ್ಬಿಟ್ರೆ ಕ್ಯೂರಿಯಾಸಿಟಿ ಸತ್ತೋಗಲ್ವಾ ಬೇಬಿ? ಎಲ್ಲಾನು ಹೇಳೋದಲ್ಲ, ಅದು ತಾನಾಗಿ ಗೊತ್ತಾಗ್ಬೇಕು. ಬೇಬಿ, ನಿನಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಾ? ರಿಸಲ್ಟ್ನ ಅನೌನ್ಸ್ ಮಾಡಬಾರ್ದು. ನಾವು ರಿಸಲ್ಟ್ ಅದಾಗದೆ ಬರಬೇಕು. ಅಂಡ್ ಆ ರಿಸಲ್ಟು ನಾವು ಏನು ಅನ್ನೋದನ್ನ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಬೇಕು. ಅಂಡ್ ಬೇಬಿ, ಬೇಸಿಕಲಿ ನಮಗಿಂತ ನಾವು ಮಾಡೋ ಕೆಲಸ ಜಾಸ್ತಿ ಸೌಂಡ್ ಮಾಡಬೇಕು. ಅದು ನನ್ನ ಪಾಲಿಸಿ. ಅದು ಓಕೆ, ಬಟ್ ಪ್ಲೀಸ್ ಜೈ, ನಾನ್ ಕೇಳ್ತಾ ಇದ್ದೀನಿ ಅಂತನಾದ್ರೂ ಹೇಳಿ. ನಂಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದೆ, ತಡ್ಕೊಳ್ಳೋದಿಕ್ಕೆ ಆಗ್ತಿಲ್ಲ. ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಿದ್ಯಾ ಬೇಬಿ ನಿನಗೆ? ಹೇಳಲೇಬೇಕಾ? ಸರಿ ಆಯ್ತು, ಹೇಳ್ತೀನಿ. ಎಷ್ಟಾಗ್ಲ ನೀನು ನನ್ನ ಬೇಬಿ ಅಲ್ಲ, ನಿನಗೆ ಹೇಳ್ತೀನಿ. ಯಾರ ಹತ್ರ ಹೇಳಿ ನಾನು? ಸರಿ ಸರಿ, ಬೇಗ ಹೇಳಿ ಅದೇನು ಅಂತ. ಏನ್ ಗೊತ್ತಾ ಬೇಬಿ, ಕೊನೆಗೂ ಇಷ್ಟು ವರ್ಷದ ನನ್ನ ಆಸೆ ಇವತ್ತು ಈಡೇರ್ತದೆ. ಇಷ್ಟೆಲ್ಲ ಸ್ಕೆಚ್ ಹಾಕಿ ಕೆಡ್ಡ ತೋಡಿ ಕೊನೆಗೂ ಇವತ್ತು ಆ ನಮ್ಮಣ್ಣ ಗೌತಮ್ ದಿವಾನ್ ಇದನಲ್ಲ, ಅವನನ್ನ ಚೇರ್ಮನ್ ಪಟ್ಟದಿಂದ ಕೆಳಗಿಳಿಸೋ ಸಮಯ ಬಂದಿದೆ. ಕುರ್ಚಿದ ಕಾಲ್ ಮುರಿಯೋ ಕೆಲಸ ಆಗೋಯ್ತು. ಇನ್ನೇನಿದ್ರು ಅವನು ಪುಸುಕ್ ಅಂತ ಕೆಳಗೆ ಬಿದ್ದು ಪಾತಾಳ ಸೇರೋದು ಒಂದೇ ಬಾಕಿ. ಇಷ್ಟೆಲ್ಲ ಆದ್ಮೇಲೆ ಇನ್ನು ನಮ್ಮ ಹಿರಿ ತಲೆಗಳು, ಐ ಮೀನ್ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ, ಅವರು ನನ್ನನ್ನ ಚೇರ್ಮನ್ ಅಂತ ಆ ಕುರ್ಚಿ ಮೇಲೆ ಕೂರ್ಸೋದು ಒಂದೇ ಬಾಕಿ ಇರೋದು. ಆ ಕುರ್ಚಿ ಮೇಲೆ ನಾನು ಬರೀ ಖರ್ಚಿ ಟವಲ್ ಅಲ್ಲ ಬೇಬಿ, ದೊಡ್ಡ ಶಾಮಿಯಾನ ಹಾಸ್ಬಿಟ್ಟಿದ್ದೆ. ನೋಡ್ತಾ ಇರು, ಇವತ್ತು ಎಲ್ರು ಸೇರಿ ನನಗೆ ಓಟ್ ಹಾಕಿದ್ಮೇಲೆ ನಾನು ನನ್ನ ಕಂಪ್ನಿ ಚೇರ್ಮನ್ ಅಂಡ್ ಇನ್ಮೇಲೆ ಫುಲ್ ಸೆಲೆಬ್ರೇಷನ್. ಇದೆಲ್ಲ ಆಗೋದಕ್ಕೆ ನನ್ನ ಜೊತೆ ಒಬ್ರು ಮಹಾನ್ ಭಾವರು ಕೈ ಜೋಡಿಸಿದ. ಅವ್ರು ನನಗೆ ಹೆಲ್ಪ್ ಮಾಡಿದ್ದಕ್ಕೆ ಇಷ್ಟೆಲ್ಲ ಸಾಧ್ಯ ಆಗಿದೆ. ಒಟ್ನಲ್ಲಿ ಬೇಬಿ, ನಾನಿವತ್ತು ಪಟ್ಟಕ್ಕೇರೋದಂತ ಪಕ್ಕ ಪಟ್ಟಕ್ಕೇರೋದ ಮೇಲೆ ನನ್ನ ಪಟ್ಟದ ರಾಣಿ ಯಾರು ಹೇಳು? ಎಸ್, ಆಫ್ ಕೋರ್ಸ್ ಇಟ್ಸ್ ಮೈ ಬೇಬಿ ಅಂಡ್ ಅಂಡರ್ಲೈನ್ ದಟ್. ಇಷ್ಟೆಲ್ಲ ಆಗುತ್ತಾ? ಹೋಗಿ ಜೈ, ನೀವ್ ನಂಗೆ ಒಂದ್ ಮಾತು ಹೇಳಲೇ ಇಲ್ಲ. ಆ ಕತೆ ಎಲ್ಲ ನನ್ ಕೈಲಿ ಹೇಳಕ್ ಆಗಲ್ಲ ಬೇಬಿ, ಬೋರ್ ಹೊಡಿಯುತ್ತೆ. ಪ್ಲೀಸ್ ಕೇಳ್ಬೇಡ. ಒಟ್ನಲ್ಲಿ ನಿನಗೆ ಒಳ್ಳೇದಾಗುವಂತದೇನೋ ಮಾಡ್ತಿದ್ದೀನಿ ತಾನೆ, ಅದಕ್ಕೆ ಖುಷಿ ಪಡು. ಥ್ಯಾಂಕ್ ಯು ಜೈ, ಥ್ಯಾಂಕ್ ಯು ಸೋ ಮಚ್. ನೀವು ನನಗೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದೀರಾ ಅಲ್ವಾ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಲವ್ ಯು ಸೋ ಮಚ್. ಆಲ್ ದ ಬೆಸ್ಟ್. ತಗೋ. ಆನಂದ್, ಆನಂದ್, ಏನಾಯ್ತು? ಆನಂದ್ ಪ್ಲೀಸ್, ನೀನೇನು ಮಾತಾಡದೆ ಹೀಗೆ ಸೈಲೆಂಟ್ ಆಗಿದ್ರೆ ಹೇಗೆ? ಏನಾಯ್ತು ಅಂತ ಹೇಳು. ಹೇಳಿನಪ್ಪ, ತುಂಬಾ ಕಷ್ಟಪಟ್ಟು ದಿವಾನ್ ಗ್ರೂಪ್ ಆಫ್ ಕಂಪ್ನೀಸ್ನ ಕಟ್ಟಿದ್ರು. ಅದು ಅವ್ರ ಕನಸಾಗಿತ್ತು. ಅವ್ರು ಹೋದ್ಮೇಲೆ ಗೆಳೆಯನು ಅಷ್ಟೇ ಕಷ್ಟಪಟ್ಟು ಆ ಕಂಪ್ನಿನ ಬೆಳೆಸ್ದ, ಜೊತೆಗೆ ಅವನು ಬೆಳೆದ. ಅವರಪ್ಪ ಆ ಕಂಪ್ನಿನ ಎಷ್ಟು ಎತ್ತರಕ್ಕೆ ಬೆಳೆಸಿದ್ರು ಅದಕ್ಕಿಂತ 100 ಪಟ್ಟು ಎತ್ತರಕ್ಕೆ ಇವನು ಬೆಳೆಸಿದ್ದ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.